ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಮಾತುಕತೆ ವಾಷಿಂಗ್ಟನ್ನಲ್ಲಿ ನಡೀತಾ ಇದೆ. ಅಂತಿಮ ಸುತ್ತಿನ ಮಾತುಕತೆ ಇದು. ಮುಂದಿನ 48 ಗಂಟೆಗಳಲ್ಲಿ ಅಂತಿಮ ನಿರ್ಧಾರಕ್ಕೆ ಬರಬಹುದು. ಜುಲೈ 8ರ ಒಳಗಡೆ ವ್ಯಾಪಾರ ಒಪ್ಪಂದ ಘೋಷಣೆ ನಿರೀಕ್ಷೆಯಲ್ಲಿದೆ. ಏನೋ ಡೊನಾಲ್ಡ್ ಟ್ರಂಪ್ ಒಂದು ಕಡೆ ಹೇಳ್ತಾ ಇದ್ರು, ಒಂದು ಬಿಗ್ ಡೀಲ್ ಇದೆ, ದೊಡ್ಡ ವ್ಯಾಪಾರ ಇದೆ, ಹಾಗಿದೆ ಹೀಗಿದೆ ಅಂತ ಹೇಳಿ. ಅದಿದೇನಾ? ವೆಯ್ಟ್ ಮಾಡ್ತಾ ಇದೆ ಇಡೀ ಭಾರತ. ಏನಪ್ಪ ದೊಡ್ಡ ಒಪ್ಪಂದ ಅಮೆರಿಕದ ಕಡೆಯಿಂದ ಅಂಥೇಳಿ. ಜುಲೈ 8ನೆಯ ತಾರೀಕಿನ ಒಳಗಡೆ ವ್ಯಾಪಾರ ಒಪ್ಪಂದ ಘೋಷಣೆ ನಿರೀಕ್ಷೆಯಲ್ಲಿ ಭಾರತ ಇದೆ. ಕೃಷಿ, ಆಟೋಮೊಬೈಲ್, ಕೈಗಾರಿಕಾ ಸರಕುಗಳ ಬಗ್ಗೆ ಒಪ್ಪಂದ ಆಗುತ್ತೆ. 26% ತೆರಿಗೆಯಲ್ಲಿ ರಿಯಾಯಿತಿಯನ್ನು ಬಯಸ್ತಾ ಇದೆ ಭಾರತ. ಟ್ರಂಪ್ರ ಟ್ಯಾರಿಫ್ ವಾರ್ ನಡೀತಾ ಇತ್ತು ಗೊತ್ತಲ್ಲ, ಇದೇ ಒಂದು ವಿಚಾರದಲ್ಲಿ ತೆರಿಗೆ 26% ತೆರಿಗೆಯನ್ನು ಹಾಕ್ತಾ ಇದ್ದಾರಲ್ಲ, ಇದರಲ್ಲಿ ರಿಯಾಯಿತಿ ಬೇಕು ಭಾರತಕ್ಕೆ ಅಂತ ಹೇಳಿ ಭಾರತ ಒಂದು ಕಡೆ ಕಾಯ್ತಾ ಇದೆ. ಜುಲೈ 8ನೇ ತಾರೀಕಿನವರೆಗೂ ಕೂಡ ಭಾರತದಲ್ಲಿ ಟ್ರಂಪ್ ಯಾವ ಸುಂಕವನ್ನು ಹೇರಿದ್ದಾರೋ ಆ ಸುಂಕದ ಜಾರಿ ಇಲ್ಲ. ಯಾವುದರ ಬಗ್ಗೆ ಮಾತುಕತೆ? ಡೈರಿ ಉತ್ಪನ್ನ ಮಾರುಕಟ್ಟೆ ಬಿಟ್ಟುಕೊಡದಿರಲು ಭಾರತ ತೀರ್ಮಾನ ಮಾಡಿದೆ. ಯಾವುದೇ ಕಾರಣಕ್ಕೂ ಡೈರಿ ಪ್ರಾಡಕ್ಟ್ಸ್ ಮಾರ್ಕೆಟ್ ಇದೆಯಲ್ಲ, ಇದನ್ನು ಬಿಟ್ಟುಕೊಡಬಾರ್ದು ಅಂತ ಭಾರತ ತೀರ್ಮಾನ ಮಾಡಿಕೊಂಡಿದೆ. ಕೈಗಾರಿಕಾ ಸರಕು, ಆಟೋಮೊಬೈಲ್ ವಲಯಕ್ಕೆ ರಿಯಾಯಿತಿಯನ್ನು ಅಮೆರಿಕ ಬಯಸ್ತಾ ಇದೆ. ಎಲೆಕ್ಟ್ರಿಕ್ ಕಾರುಗಳು, ವೈನ್, ಪೆಟ್ರೋಕೆಮಿಕಲ್, ಡೈರಿ, ಸೇಬು, ಬೀಜಗಳು ಇವುಗಳ ಬಗ್ಗೆ ಭಾರತದಲ್ಲಿ ಲಾಭವನ್ನು ಬಯಸ್ತಾ ಇದೆ ಅಮೆರಿಕ. Senator Lindsey Graham's bill. Well, obviously, any development, but which is happening in the U.S. Congress is of interest to us if it impacts our interest or could impact our interest. So we have been in touch with Senator Graham. The embassy, the ambassador has been in touch. I think our concerns and our interests on energy security